ಕೃತಕ ಬುದ್ಧಿಮತ್ತೆ (IA) ಎಂಬುದು ಭವಿಷ್ಯದ ಕಲ್ಪನೆಯಲ್ಲ, ಈಗಾಗಲೇ ಅದು ವಿಶ್ವದ ಉದ್ಯೋಗ ಕ್ಷೇತ್ರವನ್ನು ವ್ಯಾಪಕವಾಗಿ ಬದಲಾಯಿಸುತ್ತಿದೆ. ಚಾಟ್‌ಜಿಪಿಟಿ, ಮಿಡ್‌ಜರ್ನಿ, ಗಿಥಬ್ ಕಾಪಿಲಾಟ್ ಇಂತಹ ಜನರೇಟಿವ್ IA ಉಪಕರಣಗಳು ಅನೇಕ ಕೆಲಸಗಳನ್ನು ಆಕ್ಸೆಲರೇಟ್ ಮಾಡುತ್ತಿದ್ದಂತೆಯೇ ಕೆಲವನ್ನೇನೂ ಮನುಷ್ಯರ ಅಗತ್ಯವಿಲ್ಲದಂತೆ ಮಾಡುತ್ತಿವೆ. ಗ್ರಾಹಕ ಸೇವೆ, ಲೇಖನ ಬರವಣಿಗೆ, ಅನುವಾದ, ಡೇಟಾ ಎಂಟ್ರಿ, ಗ್ರಾಫಿಕ್ ಡಿಸೈನ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಈಗಾಗಲೇ AI ವ್ಯಾಪಕ ಪ್ರಭಾವ ಬೀರಿದೆ. ಕಂಪನಿಗಳು ಈಗ ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರಿಸಲು AI ಚಾಟ್‌ಬಾಟ್‌ಗಳನ್ನು ಬಳಸುತ್ತಿವೆ. ಲೇಖಕರು ಬ್ಲಾಗ್ಗಳು, ಜಾಹೀರಾತು ಕಾಪಿಗಳು, ಸಾಮಾಜಿಕ ಮಾಧ್ಯಮ ಪೋಸ್ಟ್‌ಗಳನ್ನು ಸೆಕೆಂಡುಗಳಲ್ಲಿ ಸೃಜಿಸುತ್ತಿದ್ದಾರೆ. ಸಾಫ್ಟ್ವೇರ್ ವಲಯದಲ್ಲಿ ಡೆವಲಪರ್ಗಳು ಕೋಡ್ ಬರೆಯಲು, ಬಗ್ ಫಿಕ್ಸ್ ಮಾಡಲು ಗಿಥಬ್ ಕಾಪಿಲಾಟ್ ಅನ್ನು ಬಳಸುತ್ತಿದ್ದಾರೆ. ಈ ಎಲ್ಲದಿಂದಾಗಿ ಎಂಟ್ರಿ ಲೆವೆಲ್ ಉದ್ಯೋಗಗಳು ಮರುಹೊಂದಲ್ಪಡುತ್ತಿವೆ ಅಥವಾ ನಷ್ಟವಾಗುತ್ತಿವೆ. ಇದನ್ನೆಲ್ಲ ನಾವೇಕೆ ತ್ವರಿತವಾಗಿ ಗಮನಿಸಬೇಕೆಂದರೆ AI ಈಗ ಕೇವಲ ಸರಳ ಕೆಲಸಗಳಿಗೆ ಸೀಮಿತವಿಲ್ಲ. ಅದು ಈಗ ಆರೋಗ್ಯ ರಕ್ಷಣೆ, ಕಾನೂನು, ಹಣಕಾಸು, ಶಿಕ್ಷಣ, ಮಾನವ ಸಂಪತ್ತು, ವಾಸ್ತುಶಿಲ್ಪ ಮತ್ತು ಪತ್ರಿಕೋದ್ಯಮದಂತಹ ಗಂಭೀರ ಕ್ಷೇತ್ರಗಳತ್ತ ವಿಸ್ತರಿಸುತ್ತಿದೆ. ಉದಾಹರಣೆಗೆ, ಆರೋಗ್ಯದಲ್ಲಿ AI ಡಯಾಗ್ನೋಸಿಸ್ ಸಹಾಯ ಮಾಡುತ್ತಿದೆ, ಔಷಧ ಸಂಶೋಧನೆಗೆ ನೆರವಾಗುತ್ತಿದೆ. ಕಾನೂನಿನಲ್ಲಿ AI ಮೇಖಲಾಪೂರಕ ಮಾಹಿತಿ ಸಂಗ್ರಹಿಸುತ್ತಿದೆ, ಒಪ್ಪಂದಗಳು ರಚಿಸುತ್ತಿದೆ. ಕ್ಷೇತ್ರದಲ್ಲಿ AI ರೆಸ್ಯೂಮ್ಗಳನ್ನು ಮಾಡುತ್ತಿದೆ, ಪರೀಕ್ಷೆಗಳನ್ನು ನಿರ್ವಹಿಸುತ್ತಿದೆ. ಇವೆಲ್ಲ ಸಾಧನೆಗಳನ್ನು ನೋಡಿ 2025ರ ಒಳಗೆ ಲಕ್ಷಾಂತರ ಉದ್ಯೋಗಗಳು IA ನಿಂದ ಬದಲಾಗಲಿವೆ ಎಂಬ ಶ್ರದ್ಧೆಯಿದೆ. ವಿಶೇಷವಾಗಿ ಪುನರಾವೃತ್ತಿ ಅಥವಾ ನಿಯಮ ಆಧಾರಿತ ಕೆಲಸಗಳು ಹೆಚ್ಚು ಅಪಾಯದಲ್ಲಿವೆ. ಮುಂದಿನ 5 ವರ್ಷಗಳಲ್ಲಿ ನಾವು ಇಂತಹ AI ಏಜೆಂಟ್ಗಳನ್ನು ಕಾಣಲಿದ್ದೇವೆ. ಔಟ್ಪುಟ್ ಮತ್ತು ಮನುಸ್ನಂತಹವು. ಇವು ಬಹುಹಂತದ ಕೆಲಸಗಳನ್ನು ಸ್ವತಃ ನಿರ್ವಹಿಸುತ್ತವೆ. ಯೋಜನೆ ರೂಪಿಸುವುದು, ವೆಬ್ಸೈಟ್ ರಚನೆ, ಪ್ರಾಜೆಕ್ಟ್ ನಿರ್ವಹಣೆ, ಆನ್ಲೈನ್ ಖರೀದಿ ಇವುಗಳನ್ನೆಲ್ಲ IA ಮಾಡುವ ದಿನಗಳು ದೂರವಿಲ್ಲ. ಎರಡು 2026ರಿಂದ 2030ರೊಳಗೆ ಬಹುತೇಕ ಕಂಪನಿಗಳು AI ಅನ್ನು ಕೇವಲ ಉಪಕರಣವಾಗಿ ಅಲ್ಲದೆ ಡಿಜಿಟಲ್ ನೌಕರ ಅಥವಾ ಮ್ಯಾನೇಜರ್ ಆಗಿ ಬಳಸಲಿವೆ. ಕೆಲವೊಂದು ಕಾರ್ಖಾನೆಗಳು ಸಂಪೂರ್ಣವಾಗಿ IA ನಿಂದ ನಡೆಸಲ್ಪಡುವ ಸಾಧ್ಯತೆ ಇದೆ. ಹೀಗಾಗಿ ಇದು ಸಹಾಯಕವೇ ಅಥವಾ ಅಪಾಯಕಾರಿಯೇ? ಉತ್ತರ ಸ್ಪಷ್ಟವಲ್ಲ. AI ಪ್ರೊಡಕ್ಟಿವಿಟಿ, ಸ್ಪೀಡ್, ಅಕ್ಯುರೇಸಿ ಇತ್ಯಾದಿಯಲ್ಲಿ ಬಹಳ ಸಹಾಯಕ. ಆದರೆ ಅದೇ ಸಮಯದಲ್ಲಿ ಇದು ಲಕ್ಷಾಂತರ ಉದ್ಯೋಗಗಳನ್ನು ನಾಶ ಮಾಡಬಲ್ಲದು. ಜಾಗತಿಕ ಅಂದಾಜುಗಳ ಪ್ರಕಾರ ಸುಮಾರು 30 ಕೋಟಿ ಉದ್ಯೋಗಗಳು 2030ರೊಳಗೆ IA ನಿಂದ ಬದಲಾಗಬಹುದು. ಜಾಗತಿಕ ಅಂದಾಜುಗಳ ಪ್ರಕಾರ ಸುಮಾರು 30 ಕೋಟಿ ಉದ್ಯೋಗಗಳು 2030ರೊಳಗೆ IA ನಿಂದ ಬದಲಾಗಬಹುದು. ಗ್ರಾಹಕ ಸೇವೆ, ಡೇಟಾ ಎಂಟ್ರಿ, ಟ್ರಾನ್ಸ್ಪೋರ್ಟ್, ಅಡ್ಮಿನ್ ಕೆಲಸಗಳಲ್ಲಿ ಇರುವವರು ಹೆಚ್ಚು ಅಪಾಯದಲ್ಲಿದ್ದಾರೆ. ಇನ್ನೊಂದೆಡೆ IA ಮೇಲೆ ಹೆಚ್ಚಾದ ಅವಲಂಬನೆ, ಗೋಷ್ಠಿಯಲ್ಲಿ ಮಾನವ ಬುದ್ಧಿಯ ಹಿನ್ನಡೆ ಹಾಗೂ ದುರುಪಯೋಗದ ಅಪಾಯಗಳು ಇದ್ದೇ ಇವೆ. ಆದರೆ ಎಲ್ಲ ಉದ್ಯೋಗಗಳು ನಾಶವಾಗುವುದಿಲ್ಲ. ಮನುಷ್ಯನ ಭಾವನೆ, ಕ್ರಿಯೇಟಿವಿಟಿ, ನಾಯಕತ್ವ ಮತ್ತು ಕೈ ಚಾತುರ್ಯ ಬೇಕಾದ ಕೆಲಸಗಳು, ವೈದ್ಯರು, ಶಿಕ್ಷಕರು, ಚೆಫ್ಸ್, ಕಲೆಗಾರರು ಇತ್ಯಾದಿಗಳು ಬದಲಾವಣೆಗೊಳಿಸಲಾಗದು. ಇಂತಹ ಕ್ಷೇತ್ರಗಳು AI ಜೊತೆಗೆ ಹೆಚ್ಚು ಪ್ರಗತಿಯಾಗಬಹುದು. ಹೀಗಾಗಿ ಮುಖ್ಯ ಪಾಠವೆಂದರೆ IA ಜೊತೆ ಕೆಲಸ ಮಾಡುವುದನ್ನು ಕಲಿಯಿರಿ. AI ಜೊತೆ ಕೆಲಸ ಮಾಡುವುದನ್ನು ಕಲಿಯಿರಿ. ಪ್ರತಿರೋಧ ಮಾಡುವುದಕ್ಕೆ ಬದಲಾಗಿ ಸಹಕಾರ ಮಾಡುವುದನ್ನು ಆಯ್ಕೆ ಮಾಡಿ. ಇನ್ನಿಲ್ಲದ ಬೆಳವಣಿಗೆ ಈಗಾಗಲೇ ಆರಂಭವಾಗಿದೆ. ಇದು ಮನುಷ್ಯ ವಶ AI ಅಲ್ಲ, ಇದು ಮನುಷ್ಯ AI. ತಂತ್ರಜ್ಞಾನ ಬದಲಾಗುತ್ತಿದೆ, ನೀವು ಕೂಡ ಬದಲಾಗಬೇಕು. ಹೊಸ ಹಂತಕ್ಕೆ ಹೆಜ್ಜೆ ಇಡಿ. ಅದೆದು AI ಯುಗ ಅನ್ನು ನಂಬಿಕೆ ಅಥವಾ ಅಧ್ಯಯನದ ದೃಷ್ಟಿಯಿಂದ ನೋಡಬಹುದು. ನಾವು ಈ ಶಕ್ತಿಶಾಲಿ ಕಾಲಘಟ್ಟದಲ್ಲಿ ಜಾಗೃತನಾಗಿರಬೇಕು, ಬದ್ಧತೆಯಿಂದ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳಬೇಕು. ಇನ್ನಷ್ಟು ಭವಿಷ್ಯವಾಣಿ, ತಂತ್ರಜ್ಞಾನ ಮಾಹಿತಿ ಹಾಗೂ ಭಾರತೀಯ ಪರಂಪರೆಯಲ್ಲಿನ ವೈಜ್ಞಾನಿಕ ಮಹತ್ವಗಳಿಗಾಗಿ ನ್ಯೂರೋ AI ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.